ನಿಮ್ಮ ತೋಟದಲ್ಲೂ ಈ ಮಳೆಗಾಲದಲ್ಲಿ ಹಸಿ ಅಡಿಕೆ ಅಥವಾ ಈ ಚಿಕ್ಕ ಚಿಕ್ಕ ಅಡಿಕೆಗಳು ನೆಲಕ್ಕೆ ಬೀಳ್ತಾ ಇದೆಯಾ? ಕೊಳೆ ರೋಗ ಅಂತ ಅಂದ್ಕೊಂಡು ಔಷಧಿ ಹಾಕಿದ್ರು ಉದುರಿಕೆ ನಿಲ್ತಾನೆ ಇಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಅಡಿಕೆ ಉದುರುವುದಕ್ಕೆ ಒಂದೇ ಒಂದು ಕಾರಣ ಅಲ್ಲ, ಒಟ್ಟು 6 ಪ್ರಮುಖ ಕಾರಣಗಳಿವೆ. ಕೆಲವೊಮ್ಮೆ ಇದು ಕೊಳೆ ರೋಗ ಆಗಿರ್ಬೋದು, ಇನ್ನು ಕೆಲವೊಮ್ಮೆ ಒಂದು ಸಣ್ಣ ಕೀಟ ನಿಮ್ಮ ಸಂಪೂರ್ಣ ಇಳುವರಿಯನ್ನೇ ಕಡಿಮೆ ಮಾಡಬಹುದು. ಇನ್ನು ಕೆಲವೊಮ್ಮೆ ಇದು ಬೇರಿನ ಸಮಸ್ಯೆ ಕೂಡ ಇರಬಹುದು. ಮತ್ತೆ ಕೆಲವೊಮ್ಮೆ ನೀವೇ ಗೊತ್ತಿಲ್ಲದೆ ಮಾಡುತ್ತಿರುವ ಒಂದು ಪೋಷಕಾಂಶದ ತಪ್ಪು ಕಾರಣವಾಗಿರ್ಬೋದು. ಇಂದು ಒಂದೊಂದೇ ಕಾರಣವನ್ನ ಹೇಗೆ ಗುರುತಿಸಬೇಕು, ಯಾವ ಲಕ್ಷಣ ಬಂದ್ರೆ ಯಾವ ಸಮಸ್ಯೆ ಅಂತ ತಿಳಿಯಬೇಕು, ಅದಕ್ಕೆ ಸರಿಯಾದ ಪರಿಹಾರ ಏನು, ಎಲ್ಲವನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಈ 6 ಕಾರಣಗಳು ಕೂಡ ಅಡಿಕೆ ಉದುರ್ಲಿಕ್ಕೆ ಮುಖ್ಯ ಒಂದು ಕಾರಣಗಳಾಗಿರ್ತವೆ. ಹಾಗಾಗಿ ಈ ವಿಡಿಯೋನಂತೂ ಕೊನೆಯವರೆಗೂ ನೋಡಿ. ಇದರಿಂದ ನಿಮಗೆ ಯಾಕೆ ನಿಮ್ಮ ಅಡಿಕೆ ತೋಟದಲ್ಲಿ ಚಿಕ್ಕ ಚಿಕ್ಕ ಅಡಿಕೆಗಳು ಉದುರುತ್ತಿದೆ ಅನ್ನುವಂಥದ್ರ ಒಂದು ಅಂದಾಜಾಗ್ತದೆ. ಅದರ ಜೊತೆನೆ ಇನ್ನು ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಸೊ ಮೊದಲನೇ ಕಾರಣ ಯಾವುದಂದ್ರೆ ಅದು ಕೊಳೆ ರೋಗ. ಹೌದು, ಮಳೆಗಾಲದಲ್ಲಿ ಅತ್ಯಂತ ಸಾಮಾನ್ಯವಾದ ಕಾರಣ ಈ ಅಡಿಕೆ ಉದುರ್ಲಿಕ್ಕೆ ಮೇನ್ ಆಗಿರುವಂತ ರೀಸನ್ ಈ ಕೊಳೆ ರೋಗ. ಈ ರೋಗಕ್ಕೆ ಕಾರಣವಾಗೋದು ಪೈಟೋಪ್ತರಾ ಮೆಡಿ ಎಂಬ ಶಿಲೀಂಧ್ರ. ಮಳೆ ನಿರಂತರವಾಗಿ ಬೀಳುವಾಗ ತೇವಾಂಶ ತುಂಬಾ ಹೆಚ್ಚಾದಾಗ ಈ ಶಿಲೀಂಧ್ರ ತುಂಬಾ ವೇಗವಾಗಿ ಹರಡುತ್ತದೆ. ಏನಂದ್ರೆ ಮಳೆ ನಿರಂತರವಾಗಿ ಬೀಳುತ್ತಾ ಆ ಅಡಿಕೆಗಳ ಮೇಲೆ ಬೀಳುವಾಗ ಅಲ್ಲಿ ಶಿಲೀಂಧ್ರ ಅಂದ್ರೆ ಒಂದು ಫಂಗಸ್ ಬೆಳೀತದ್ರೆ. ಆದ್ರೆ ಇಲ್ಲಿ ರೈತರು ಮಾಡುವ ಒಂದು ದೊಡ್ಡ ತಪ್ಪೇನಂದ್ರೆ ಅಡಿಕೆ ಉದುರಿದ ತಕ್ಷಣ, ಅಂದ್ರೆ ಅಡಿಕೆ ಉದುರಿದ ತಕ್ಷಣ ಕೊಳೆ ರೋಗ ಅಂತ ನಿರ್ಧಾರವನ್ನ ಮಾಡಿಬಿಡ್ತಾರೆ. ಅದು ಯಾವಾಗ್ಲೂ ಸತ್ಯ ಅಲ್ಲ. ಹಾಗಾದ್ರೆ ಕೊಳೆ ರೋಗವನ್ನ ಹೇಗೆ ಗುರುತಿಸಬೇಕು ಅನ್ನುವಂಥದ್ದನ್ನು ನೋಡುವುದಾದ್ರೆ, ಮೊದಲಿಗೆ ಅಡಿಕೆಯ ತೊಟ್ಟು, ಒಂದು ಚೀಪಾದ ತೊಟ್ಟೆ ಏನಿರ್ತದೆ ಅದರ ಭಾಗದ ಬಳಿ ನೀರು ಕುಡಿದಂತಿರುವ ಕಪ್ಪು ಅಥವಾ ಕಂದು ಬಣ್ಣದ ಕಲೆ ಕಾಣಿಸಿಕೊಂಡ್ರೆ ನಂತರ ಅದು ನಿಧಾನವಾಗಿ ದೊಡ್ಡದಾಗ್ತದೆ. ತೇವಾಂಶ ಹೆಚ್ಚಾದ್ರೆ ಅದರ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಅಥವಾ ಒಂದು ಫಂಗಸ್ ರೀತಿಯ ಒಂದು ಪದರ ಕೂಡ ಕಾಣಬಹುದು. ಆಮೇಲೆ ಅಡಿಕೆ ಕೊಳೆತು ನೆಲಕ್ಕೆ ಬೀಳ್ತದೆ. ಈ ಲಕ್ಷಣಗಳು ಇದ್ರೆ ಕೊಳೆ ರೋಗ ಇರುವ ಸಾಧ್ಯತೆ ಹೆಚ್ಚು. ಇನ್ನೊಂದು ವಿಷಯ ಏನಂದ್ರೆ, ಈ ನೆಲಕ್ಕೆ ಬಿದ್ದಿರುವ ಅಡಿಕೆ ಏನಿದೆ ಅದು ಕೊಳೆತ ವಾಸನೆಯನ್ನ ಕೂಡ ಒಂದು ತೋರ್ತದೆ. ಹಾಗಾಗಿ ನಿಮ್ಗೆ ಒಂದು ಈಸಿಯಾಗಿ ನೀವು ಪತ್ತೆ ಹಚ್ಚಬಹುದು ಇದು ಕೊಳೆ ರೋಗನೇ ಅಂತ. ಎರಡನೇದಾಗಿ ಏನಂದ್ರೆ, ಇದಕ್ಕೆ 1% ಬೋಡಿಯಾಕ್ಸ್ ಮಿಕ್ಸ್ಚರ್ ಅಥವಾ 1% ಆಗುವಂತ ಬೋಡೋ ಮಿಶ್ರಣ, ಅಂದ್ರೆ 1 kg ಸುಣ್ಣ, 1 kg ಮೈಲ್ ತುತ್ತನ್ನು ಮಳೆಗಾಲದ ಆರಂಭದಲ್ಲಿ ಸಿಂಪಡಿಸುವುದು ಅತ್ಯಂತ ಪರಿಣಾಮಕಾರಿ ಮುನ್ನೆಚ್ಚರಿಕೆ. ನೀವು ಈಗಾಗಲೇ ಆಲ್ರೆಡಿ 1 ಅಥವಾ 2 ಬೋಡೋ ಮಿಶ್ರಣವನ್ನು ನೀವು ಸಿಂಪಡಿಸಿ ಆಗಿರ್ಬೋದು. ಈ ಮೇನ್ ಆಗಿ ಈ ಬೋಡೋ ಮಿಶ್ರಣ ಸಿಂಪಡಿಸುವಾಗ ಮಳೆ ಬಂದ್ರೆ, ತೀವ್ರ ಮಳೆ ಇದ್ರೆ, ಅಂದ್ರೆ ನೀವು ಸಿಂಪಡಿಸಿದ ಮರುಕ್ಷಣವೇ ಮಳೆ ಬಂದಿದ್ರೆ ಆ ಬೋಡೋ ಮಿಶ್ರಣ ಒಂದು ತೊಳೆದು ಹೋಗುವ ಕಾರಣದಿಂದ ಈ ಕೊಳೆ ರೋಗ ಬರ್ತದೆ. ಮೇನ್ ಆಗಿ ಈ ಬೋಡೋ ಮಿಶ್ರಣ ಎನ್ನುವಂಥದ್ದು ಕಾಂಟ್ಯಾಕ್ಟ್ ಫಂಗಿಸೈಡ್, ಅಂದ್ರೆ ಆ ಅಡಿಕೆಯ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಅದು ವರ್ಕ್ ಅನ್ನ ಮಾಡುವಂಥದ್ದು. ಇಲ್ದಿದ್ರೆ ಈ ಮಳೆಗೆಲ್ಲ ತೊಳೆದು ಹೋದ್ರೆ ಏನಾಗ್ತದೆ ಅಂದ್ರೆ ಈ ಬೋಡೋ ಮಿಶ್ರಣ ಕೂಡ ತೊಳೆದು ಹೋಗ್ತದೆ. ಆಗ ಈ ಕೊಳೆ ರೋಗದ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸಿಕೊಳ್ಳಿ. ಇನ್ನು ಈ ಕೊಳೆ ರೋಗದ ತೀವ್ರತೆ ಹೆಚ್ಚು ಇದ್ರೆ ಕೃಷಿ ತಜ್ಞರ ಸಲಹೆಯಂತೆ ಒಂದು ಮೆಟಾಲಾಕ್ಸಿಲ್ ಪ್ಲಸ್ ಮ್ಯಾನ್ಕೋಸೆಬ್, ಹೆಚ್ಚಾಗಿ ನೋಡುವುದಾದ್ರೆ ರಿಡಮಿಲ್ ಗೋಲ್ಡ್ ಮುಂತಾದ ಶಿಲೀಂಧ್ರ ನಾಶಕಗಳನ್ನ ನೀವು ಬಳಸಬಹುದು. ಆದ್ರೆ ಎಲ್ಲಾ ಉದುರುವಿಕೆ ಏನಿದೆ ಅದೆಲ್ಲವೂ ಕೊಳೆ ರೋಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಎರಡನೇ ಕಾರಣವನ್ನು ನೋಡೋದಾದ್ರೆ ಅದೇನಂದ್ರೆ ಪೆಂಟಾಟೊಮಿಡ್ ಬಗ್. ಈ ಕೀಟವನ್ನ ಸಾಕಷ್ಟು ರೈತರು ಗಮನವೇ ಕೊಡುವುದಿಲ್ಲ, ಆದ್ರೆ ಕೆಲವೊಮ್ಮೆ ಇದೇ ದೊಡ್ಡ ನಷ್ಟಕ್ಕೆ ಕಾರಣವಾಗ್ತದೆ. ಈ ಪೆಂಟಾಟೊಮಿಡ್ ಬಗ್ ಅಥವಾ ಈ ಪೆಂಟಾಟೊಮಿಡ್ ಕೀಟ ಏನಿದೆ, ಈ ಕೀಟ ಹಸಿ ಅಡಿಕೆ ತನ್ನ ಸೂಜಿಯಂತಹ ಬಾಯಿಯಿಂದ ಚುಚ್ಚಿ ಒಳಗಿನ ರಸವನ್ನ ಹೀರ್ತದೆ. ಈ ಚಿಕ್ಕ ಚಿಕ್ಕ ಅಡಿಕೆ ಇರುವಾಗ ಈ ರಸ, ಅಂದ್ರೆ ಈ ಕೀಟ ಅಡಿಕೆಯ ರಸವನ್ನ ಹೀರ್ತದೆ. ಹೊರಗಿನಿಂದ ನೋಡಿದ್ರೆ ಅಡಿಕೆಯಲ್ಲಿ ಚಿಕ್ಕ ಚಿಕ್ಕ ಕಪ್ಪು ಚುಕ್ಕೆಗಳು ಅಥವಾ ಸೂಜಿ ಚುಚ್ಚಿದಂತೆ ಗುರುತು ಕಾಣಬಹುದು. ಕೆಲವೇ ದಿನಗಳಲ್ಲಿ ಆ ಅಡಿಕೆ ಬೆಳೆಯುವುದನ್ನು ನಿಲ್ಲಿಸಿ ನೆಲಕ್ಕೆ ಬೀಳುತ್ತದೆ. ಇಲ್ಲಿ ಒಂದು ವಿಷಯವನ್ನ ನೆನ್ಪಿಡಿ, ಕೊಳೆ ರೋಗದಲ್ಲಿ ಕೊಳೆ ಕಾಣ್ತದೆ, ಇನ್ನು ಪೆಂಟಾಟೊಮಿಡ್ ಬಗ್ ದಾಳಿ ಅಥವಾ ಈ ಪೆಂಟಾಟೊಮಿಡ್ ಕೀಟದ ದಾಳಿಯಲ್ಲಿ ಚುಚ್ಚಿದ ಗುರುತು ಕಾಣ್ತದೆ ಈ ಅಡಿಕೆಯಲ್ಲಿ, ಬಿದ್ದ ಅಡಿಕೆಯಲ್ಲಿ. ಇದೇ ಎರಡರ ನಡುವಿನ ಪ್ರಮುಖ ವ್ಯತ್ಯಾಸ. ಈ ಕೀಟ ಹೆಚ್ಚಾಗಿ ಕಂಡು ಬಂದ್ರೆ ತೋಟವನ್ನ ನಿಯಮಿತವಾಗಿ ಪರಿಶೀಲಿಸಿ ಸುತ್ತಮುತ್ತ ಇರುವ ಪರ್ಯಾಯ ಆತಿಥೇಯ ಸಸ್ಯಗಳನ್ನ ತೆಗೆದು ಹಾಕಿ. ಅಂದ್ರೆ ಈ ಮೇನ್ ಆಗಿ ಇರುವಂತ ಈ ನಿಮ್ಮ ಕಳೆ ಏನಿದೆ, ಕಳೆಯನ್ನೆಲ್ಲ ತೆಗೆದು ಹಾಕಿ. ಇದರಿಂದಾನೇ ಹೆಚ್ಚಾಗಿ ಈ ಕೀಟ ಬರುವಂಥದ್ದು. ಅಗತ್ಯವಿದ್ದರೆ
ಕೃಷಿ ಇಲಾಖೆಯ ಶಿಫಾರಸಿನ ಪ್ರಕಾರ ಸೂಕ್ತ ಕೀಟನಾಶಕವನ್ನ ಬಳಸುವಂಥದ್ದು ಕೂಡ ಉತ್ತಮ. ಆದ್ರೆ ಇನ್ನೊಂದು ಕಾರಣ ಇದೆ, ಯಾವ ರೋಗವೂ ಇಲ್ಲ, ಯಾವ ಕೀಟವೂ ಇಲ್ಲ, ಆದ್ರೂ ಅಡಿಕೆ ಉದುರ್ತದೆ. ಅದೇನಂದ್ರೆ ಕಾರಣ 3, ನೀರು ನಿಲ್ಲುವಂಥದ್ದು. ಹೌದು ಸ್ನೇಹಿತರೆ, ಪುವರ್ ಡ್ರೈನೇಜ್. ಮಳೆಗಾಲದಲ್ಲಿ ಈ ಕಾರಣವನ್ನ ಅನೇಕ ರೈತರು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಸತತ ಮಳೆ ಬಂದಾಗ ತೋಟದಲ್ಲಿ ನೀರು ನಿಂತ್ರೆ ಅಡಿಕೆಯ ಬೇರುಗಳಿಗೆ ಬೇಕಾದ ಆಮ್ಲಜನಕ ಎನ್ನುವಂಥದ್ದು ಸಿಗುವುದಿಲ್ಲ. ಬೇರುಗಳು ಒತ್ತಡಕ್ಕೆ ಒಳಗಾಗ್ತವೆ. ಆ ಸಮಯದಲ್ಲಿ ಗಿಡ ತನ್ನನ್ನು ಉಳಿಸಿಕೊಳ್ಳಲು ಒಂದು ರಕ್ಷಣಾತ್ಮಕ ಕ್ರಮವಾಗಿ ಕೆಲವು ಹಸಿ ಅಡಿಕೆಗಳನ್ನು ಕೂಡ ಉದುರಿಸಬಹುದು. ಅದಕ್ಕಾಗಿಯೇ ಕೆಲವೊಮ್ಮೆ ನೆಲಕ್ಕೆ ಬಿದ್ದಿರುವ ಅಡಿಕೆಯನ್ನ ನೋಡಿದ್ರೆ ಯಾವುದೇ ಕಪ್ಪು ಕಲೆ ಇರೋದಿಲ್ಲ, ಯಾವುದೇ ಕೊಳೆ ಕೂಡ ಇರೋದಿಲ್ಲ, ಆದ್ರೂ ಕೂಡ ಉದುರ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಔಷಧಿ ಸಿಂಪಡಿಸಿದ್ರೂ ಕೂಡ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಮೊದಲು ಮಾಡಬೇಕಾದದ್ದು, ನಮ್ಮ ತೋಟದಲ್ಲಿ ನೀರು ಎಲ್ಲಿಯೂ ನಿಲ್ಲದಂತೆ ಸರಿಯಾದ ಒಂದು ಕಾಲುವೆ ಅಥವಾ ಒಂದು ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡುವಂಥದ್ದು. ಮಳೆ ನೀರು ಬೇಗ ಹೊರ ಹೋಗುವಂತೆ ನೋಡಿಕೊಳ್ಳುವುದು. ಬೇರು ಆರೋಗ್ಯವಾಗಿದ್ರೆ ಗಿಡದ ಒತ್ತಡ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಉದುರುವಿಕೆಯ ಸಾಕಷ್ಟು ಮಟ್ಟಿಗೆ ಇದರಿಂದ ಕಡಿಮೆ ಆಗ್ಬೋದು. ಗಿಡಕ್ಕೆ ಸ್ಟ್ರೆಸ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಕಾಯಿಯನ್ನು ಉದುರಿಸ್ತದೆ. ನೀವು ಯಾವುದೇ ಒಂದು ಬೆಳೆ ಆಗಿರ್ಬೋದು, ಅದೆಲ್ಲಾ ಬೆಳೆ ಕೂಡ ಇದೇ ರೀತಿ ಇರ್ತದೆ. ಆ ಕಾರಣದಿಂದ ಈ ವಾಟರ್ ಡ್ರೈನೇಜ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗ್ಲೇಬೇಡಿ. ಇನ್ನೊಂದು 4ನೇ ಕಾರಣವನ್ನ ನೋಡುವುದಾದ್ರೆ, ಇದು ಬಹುತೇಕ ರೈತರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂತ ಒಂದು ವಿಷಯ. ಹೌದು, ಇದು ಗೊಬ್ಬರದ ವಿಷಯ. ಅದೇನಂದ್ರೆ ಪೋಷಕಾಂಶಗಳ ಅಸಮತೋಲನ. ಗೊಬ್ಬರ ಕೊಟ್ಟಿದ್ದೀನಿ ಆದ್ರೂ ಅಡಿಕೆ ಉದುರುತ್ತಿದೆ ಅಂತ ಹಲವರು ಹೇಳ್ತಾರೆ. ಆದ್ರೆ ಒಂದು ಪ್ರಶ್ನೆಯನ್ನ ನಾನು ನಿಮ್ಮಲ್ಲಿ ಕೇಳಬೇಕು. ಅದೇನಂದ್ರೆ, ನೀವು NPK ಮಾತ್ರ ಕೊಡ್ತಿದ್ದೀರಾ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಕೂಡ ಗಮನಿಸ್ತಿದ್ದೀರಾ ಅನ್ನುವಂಥದ್ದು. ಯಾಕಂದ್ರೆ ಹಲವಾರು ತೋಟಗಳಲ್ಲಿ ಕಾಣಿಸುವ ಮತ್ತೊಂದು ಪ್ರಮುಖ ಸಮಸ್ಯೆ ಅಂದ್ರೆ ಪೋಷಕಾಂಶಗಳ ಅಸಮತೋಲನ. ಇದರಲ್ಲಿ 3 ವಿಷಯಗಳು ತುಂಬಾ ಮುಖ್ಯ. ಮೊದಲನೆಯದು ಬೋರಾನ್ ಕೊರತೆ. ಇಂದು ಬೋರಾನ್ ಬಗ್ಗೆ ನಾನೊಂದು ಸಾಕಷ್ಟು ವಿಡಿಯೋಗಳಲ್ಲಿ ಮೆನ್ಷನ್ ಅಥವಾ ಒಂದು ಹೇಳ್ತಾನೆ ಬಂದಿದ್ದೇನೆ. ಈ ಬೋರಾನ್ ಕಡಿಮೆ ಆದ್ರೆ ಹೂಗಳು ಸರಿಯಾಗಿ ಬೆಳೆಯುವುದಿಲ್ಲ, ಇನ್ನು ಚಿಕ್ಕ ಅಡಿಕೆಗಳು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಿಲ್ಲ. ಅಂದ್ರೆ ಮುಖ್ಯವಾಗಿ ಏನಂದ್ರೆ, ಈಗ ಚಿಕ್ಕ ಚಿಕ್ಕ ಹರಳುಗಳು ಬಂದಿದ್ರೆ ಅಥವಾ ಒಂದು ಚಿಕ್ಕ ಚಿಕ್ಕ ಅಡಿಕೆಗಳಾದಾಗ ಈ ಬೋರಾನ್ ಕೊರತೆ ಇದ್ರೆ ಕೆಲವೊಮ್ಮೆ ಬಟನ್ ಶೆಡ್ಡಿಂಗ್ ಅಥವಾ ಅಡಿಕೆ ಉದುರುವಿಕೆ ಕೂಡ ಹೆಚ್ಚಾಗ್ತದೆ. ಈ ಬೋರಾನ್ ಒಂದು ಪ್ರತ್ಯಕ್ಷ ಅಲ್ದಿದ್ರು ಪರೋಕ್ಷವಾಗಿ ಈ ಅಡಿಕೆ ಉದುರಲಿಕ್ಕೆ ಮೇನ್ ಆಗಿರುವಂತ ಒಂದು ವಿಷಯ. ಇನ್ನೊಂದು 2ನೇದು ನೈಟ್ರೋಜನ್ ಇಂಬ್ಯಾಲೆನ್ಸ್. ಹೌದು, ಕೆಲವರು ಯೂರಿಯಾವನ್ನೇ ಹೆಚ್ಚಾಕ್ತಾರೆ, ಇನ್ನು ಕೆಲವರು ಸಾಕಷ್ಟು ನೈಟ್ರೋಜನ್ ಕೊಡೋದಿಲ್ಲ. ಈ ಎರಡೂ ಪರಿಸ್ಥಿತಿಯಲ್ಲಿ ಗಿಡದ ಬೆಳವಣಿಗೆ ಮತ್ತು ಪೋಷಕಾಂಶಗಳ ಸಮತೋಲನ ಹಾಳಾಗಬಹುದು. ಅದರ ಪರಿಣಾಮವಾಗಿ ಗಿಡ ಒತ್ತಡಕ್ಕೆ ಒಳಗಾಗಿ ಉದುರುವಿಕೆಯು ಕೂಡ ಹೆಚ್ಚಾಗಬಹುದು. ಹಾಗಾಗಿ ಯೂರಿಯಾವನ್ನ ಕೊಡ್ಲೇಬಾರದು ಅಂತ ಇಲ್ಲ. ಅಡಿಕೆ ತೋಟಕ್ಕೆ ಯೂರಿಯಾವನ್ನ ಮುಖ್ಯವಾಗಿ ಕೊಡಬೇಕು, ಆದ್ರೆ ಲೆಕ್ಕಕ್ಕಿಂತ ಹೆಚ್ಚು ಯೂರಿಯಾವನ್ನ ಕೊಡಬಾರದು. ಇನ್ನೊಂದು 3ನೇ ವಿಷಯ ನೋಡುವುದಾದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದನ್ನ ಕೂಡ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದೇನಂದ್ರೆ, ನಾವು NPK ಯಾವಾಗಲೂ ತೋಟಕ್ಕೆ ಕೊಡ್ತಾನೆ ಇರ್ತೇವೆ, ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೆಚ್ಚಾಗಿ ಗಮನವನ್ನ ಕೊಡೋದಿಲ್ಲ. ಈ ಬೋರಾನ್ ಮಾತ್ರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲ, ಅದರ ಜೊತೆ ಜಿಂಕ್ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಕೂಡ ಗಿಡದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಆದ್ದರಿಂದ NPK ಕೊಟ್ರೆ ಸಾಕು ಅನ್ನೋ ಕಾಲ ಈಗ ಹೋಗಿದೆ. ಸಮತೋಲನ ಪೋಷಣೆ ಕೊಟ್ಟಾಗ ಮಾತ್ರ ಗಿಡ ಎನ್ನುವಂಥದ್ದು ಆರೋಗ್ಯಕರವಾಗಿರ್ತದೆ. ಗೊಬ್ಬರ ಹಾಕುವಾಗ ಯಾವಾಗಲೂ ಕೃಷಿ ತಜ್ಞರ ಶಿಫಾರಸು ಅಥವಾ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನ ನೀಡುವಂಥದ್ದು ಉತ್ತಮ. ಮುಖ್ಯವಾಗಿ ಏನಂದ್ರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡುವಾಗ ಕೂಡ ನೀವು ನಿಮ್ಮ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಕೊಡಬೇಕಾಗ್ತದೆ. ಕೆಲವೊಮ್ಮೆ ಮಣ್ಣಿಗೆ ಜಾಸ್ತಿ ಬೇಕಾಗ್ತದೆ, ಕೆಲವೊಮ್ಮೆ ಮಣ್ಣಿಗೆ ಕಡಿಮೆ ಬೇಕಾಗ್ತದೆ. ಹಾಗಾಗಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಯಾವುದೇ ಗೊಬ್ಬರವನ್ನ ಕೊಡುವಂಥದ್ದು ಕೂಡ ಬಹಳ ಉತ್ತಮವಾದ ಒಂದು ಕಾರ್ಯ. 5ನೇ ಕಾರಣವನ್ನ ನೋಡುವುದಾದ್ರೆ, ಅದೇನಂದ್ರೆ ನಿರಂತರ ಮಳೆ ಮತ್ತು ಹೆಚ್ಚು ತೇವಾಂಶ. ಹೌದು, ನಿರಂತರವಾಗಿ ಮಳೆ ಬಂದ್ರೆ ಏನಾಗ್ತದೆ, ಸೂರ್ಯನ ಬೆಳಕು ಕಡಿಮೆ ಆದ್ರೆ ತೋಟದಲ್ಲಿ ಯಾವಾಗ್ಲೂ ತೇವಾಂಶ ಎನ್ನುವಂಥದ್ದಿದ್ರೆ ಅದು ಫಂಗಸ್ಗಳಿಗೆ ಒಂದು ಸ್ವರ್ಗದಂತ ಪರಿಸ್ಥಿತಿ. ಫಂಗಸ್ಗಳು ಜಾಸ್ತಿಯಾಗಿ ಬೆಳೆದುಕೊಳ್ಳುವಂಥದ್ದೇ ಈ ಮಳೆಗಾಲದ ಸಂದರ್ಭದಲ್ಲಿ. ಅಂತಹ ಸಮಯದಲ್ಲಿ ಕೊಳೆ ರೋಗ ವೇಗವಾಗಿ ಹರಡುತ್ತದೆ. ಕೀಟಗಳ ಚಟುವಟಿಕೆ ಕೂಡ ಹೆಚ್ಚಾಗಬಹುದು. ನಾನು ಹೇಳಿದಾಗೆ ಕೊಳೆ ರೋಗ ಮತ್ತೆ ಆ ಬಗ್ ಏನಿದೆ, ಪೆಂಟೋಡೈರ್ಮ ಬಗ್ ಏನಿದೆ, ಈ ಕೀಟಗಳ ಚಟುವಟಿಕೆ ಹೆಚ್ಚಾಗುವಂಥದ್ದು ಈ ಮಳೆಗಾಲದ ಸಮಸ್ಯೆಯಿಂದಾನೆ.
ಅದರ ಜೊತೆಗೆ ಈ ಗಿಡದ ಸಹಜ ಶಕ್ತಿಯು ಕೂಡ ಕಡಿಮೆ ಆಗ್ತದೆ. ಅದರಿಂದ ಮಳೆಗಾಲದಲ್ಲಿ ಕೇವಲ ಔಷಧಿ ಸಿಂಪಡಿಸಿದ್ರೆ ಸಾಕಾಗುವುದಿಲ್ಲ, ತೋಟದ ಸ್ವಚ್ಛತೆ ಮಾಡಬೇಕು. ಇನ್ನು ಮೇಯ್ನ್ ಆಗಿ ಡ್ರೈನೇಜ್ ವ್ಯವಸ್ಥೆ, ಈ ನೀರು ಸರಿಯಾಗಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಸರಿಯಾದ ಪೋಷಣೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಈ ಮಳೆಗಾಲ ಕೂಡ ಪರೋಕ್ಷವಾಗಿ ಅಡಿಕೆ ಉದುರಲಿಕ್ಕೆ ಅಂದ್ರೆ ಜಾಸ್ತಿ ಮಳೆ ಬರುವಂತದ್ದು ಕಾರಣವಾಗ್ತದೆ. ಈಗ 6ನೇ ಸಮಸ್ಯೆ ಅಥವಾ ಒಂದು ಕಾರಣವನ್ನು ನೋಡುವುದಾದ್ರೆ, ಇದಕ್ಕೆ ಇನ್ಫ್ಲೋರೋಸೆನ್ಸ್ ಡೈಬ್ಯಾಕ್ ಅಂತ ಕರೀತಾರೆ. ಅಂದ್ರೆ ಅಡಿಕೆಯಲ್ಲಿ ಹೂ ಬಂದ ನಂತರ ಆ ಹೂದಂಟು ಒಣಗಲು ಶುರುವಾಗುವಂಥದ್ದು, ಅಥವಾ ಈ ಅಡಿಕೆ ಹರಳುಗಳು ಬೆಳೆಯುವ ಮುಂಚೆಯೇ ಉದುರಲು ಆರಂಭವಾದ್ರೆ ಇದು ಇನ್ಫ್ಲೋರೋಸೆನ್ಸ್ ಡೈಬ್ಯಾಕ್ ಆಗಿರುವ ಸಾಧ್ಯತೆ ಇದೆ. ಅಂದ್ರೆ ಈ ಸಮಸ್ಯೆ ಎನ್ನುವಂಥದ್ದು ಕಾರಣ ಆಗ್ತದೆ. ಇದು ಹೆಚ್ಚಾಗಿ ತೇವಾಂಶ, ರೋಗದ ಒತ್ತಡ ಮತ್ತು ಪೋಷಕಾಂಶಗಳ ಕೊರತೆಯ ಜೊತೆ ಸಂಬಂಧ ಹೊಂದಿರ್ತದೆ. ಮುಖ್ಯವಾಗಿ ಈ ಅಡಿಕೆ ಹರಳು ಉದುರುವಿಕೆ, ಈ ಅಡಿಕೆ ಚಿಕ್ಕ ಚಿಕ್ಕ ಏನು ಅಡಿಕೆ ಆದಾಗ ಉದುರುವಂಥದ್ದಲ್ಲ, ಈ ಚಿಕ್ಕ ಚಿಕ್ಕ ಹರಳೇನಿರ್ತದೆ ಅದು ಉದುರುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ಒಂದು ತೇವಾಂಶವಾದ್ರೆ, ಇನ್ನೊಂದು ಮುಖ್ಯ ಕಾರಣ ಬೋರಾನ್ ಕೊರತೆ. ನಾನು ಹೇಳಿದಾಗೆ ಈ ಬಟನ್ ಶೆಡ್ಡಿಂಗ್ ಅಥವಾ ಈ ಹರಳು ಉದುರುವಿಕೆ ಕಾರಣ ಮುಖ್ಯವಾಗಿ ಬೋರಾನ್ನ ಸಮಸ್ಯೆನೇ ಆಗಿರ್ತದೆ. ಮತ್ತು ಪೋಷಕಾಂಶಗಳ ಕೊರತೆಯ ಜೊತೆ ಸಂಬಂಧವನ್ನ ಕೂಡ ಹೊಂದಿರ್ತದೆ. ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಬೋರಾನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಳಗಡೆನೆ ಬೋರಾನ್ ಬರುವಂಥದ್ದು. ಆ ಸಮಸ್ಯೆ ಇದ್ರ ಈ ಇನ್ಫ್ಲೋರೋಸೆನ್ಸ್ ಡೈಬ್ಯಾಕ್ ಅಂದ್ರೆ ಅಡಿಕೆಯ ಹರಳು ಉದುರುವಂಥದ್ದು ಆಗುವಂಥದ್ದು. ಹಲವಾರು ರೈತರು ಇದನ್ನ ಕೊಳೆ ರೋಗ ಅಂತ ತಪ್ಪಾಗಿ ಅಂದ್ಕೊಳ್ತಾರೆ. ಆದ್ರೆ ಎರಡು ಒಂದೇ ಅಲ್ಲ. ಈ ಹೂದಂಟು, ಈ ಅಡಿಕೆಯ ಹಿಂಗಾರ ಎನ್ನುವಂಥದ್ದು ಒಣಗುವುದು, ಬಟನ್ ಅಥವಾ ಈ ಹರಳುಗಳು ಉದುರುತ್ತಿರುವುದನ್ನ ಆರಂಭದಲ್ಲೇ ಗಮನಿಸಿದ್ರೆ ನೀವು ನಷ್ಟವನ್ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಸರಿಯಾದ ಪೋಷಣೆ, ತೋಟದ ಸ್ವಚ್ಛತೆ ಮತ್ತೆ ಈ ಬೋರಾನ್ ಅನ್ನ ಕೊಡುವಂಥದ್ದು ಮಾಡಿದ್ರೆ ಈ ಸಮಸ್ಯೆ ಹೆಚ್ಚಾಗಿ ನಿರ್ನಾಮ ಆಗ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಇದಿಷ್ಟು 6 ಮುಖ್ಯ ಕಾರಣಗಳು. ಈ ಕಾರಣಗಳಲ್ಲಿ ಒಂದನ್ನ ನಿರ್ಲಕ್ಷಿಸಿದ್ರು ಕೂಡ ನಿಮ್ಮ ಅಡಿಕೆ ಉದುರುವಂಥದ್ದು ಅದು ಖಂಡಿತವಾಗಿ ಆಗುವಂತ ವಿಷಯ. ಹಾಗಾಗಿ ಯಾವ ಕಾರಣವನ್ನ ಕೂಡ ನಿರ್ಲಕ್ಷಿಸ್ಲಿಕ್ಕೆ ಹೋಗಬೇಡಿ. ಅದರಿಂದ ಅಡಿಕೆ ಉದುರಿತು ಅಂದಾಕ್ಷಣ ಒಂದೇ ಔಷಧಿಯನ್ನ ಹಾಕಬೇಡಿ. ಮೊದಲು ಕಾರಣವನ್ನ ಗುರುತಿಸಿ ಪತ್ತೆ ಮಾಡಿ ನಂತರ ಅದಕ್ಕೆ ತಕ್ಕ ಪರಿಹಾರವನ್ನ ನಾವು ಮಾಡಬೇಕಾಗ್ತದೆ. ಹೀಗೆ ಮಾಡಿದ್ರೆ ಮಾತ್ರ ಅನಗತ್ಯ ಖರ್ಚು ಕಡಿಮೆ ಆಗ್ತದೆ, ಇಳುವರಿಯನ್ನ ಕೂಡ ನಾವು ಉಳಿಸಿಕೊಳ್ಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದ್ರೆ ಅಥವಾ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದ್ರೆ ಇದರಿಂದ, ದಯವಿಟ್ಟು ನನ್ನ ಚಾನಲ್ ನಿರುತ್ತರವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.